ಮರಳೂರು ದಿಣ್ಣೆ ಬಳಿ ಬಾಬಾ ಕೆಫೆ ಬಳಿ ನಡೆದಂಥ ಒಂದು ಬೇಬಿ ಗುಂಡಾಗಳು ಅಟ್ಟಹಾಸ ಬರೆದಿದ್ದ ಪ್ರಕರಣ ಮಾಸುವ ಮುನ್ನವೇ ಇದೀಗ ತಿಪ್ಟೂರಿನಲ್ಲಿಯೂ ಕೂಡ ಅಂಥದ್ದೇ ಒಂದು ಪ್ರತ್ಯೇಕ 2 ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ತಿಪ್ಟೂರು ನಗರದ ಗಾಂಧಿನಗರದಲ್ಲಿ ಗಾಂಜಾ ಮತ್ತಿನಲ್ಲಿ ಒಂದೇ ಕೋಮಿನ 2 ಗ್ಯಾಂಗ್ಗಳ ಮಧ್ಯೆ ಮಾರಾಮಾರಿ ನಡೆದಿದೆ. 2 ಗುಂಪುಗಳಲ್ಲಿರೋ ಯುವಕರು ಗಾಂಜಾ ಮತ್ತಿನಲ್ಲಿ ಕಲ್ಲು ಕಬ್ಬಿಣದ ರಾಡ್ಗಳಿಂದ ಹೊಡೆದಾಡಿಕೊಂಡಿದ್ದು ಗಾಂಧಿನಗರ ನಿವಾಸಿಗಳನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಇತ್ತ ತಿಪ್ಟೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭುಜ ತಾಕಿತು ಎಂಬ ಕಾರಣಕ್ಕೆ ಹುಡುಗರ ಮಧ್ಯೆ ಗಲಾಟೆ ನಡೆದಿದೆ. ಹುಡುಗರು ಸಿನಿಮೀಯ ಸ್ಟೈಲ್ನಲ್ಲಿ ಹೊಡೆದಾಡಿಕೊಂಡಿದ್ದು 1 ವಾರದ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ 2 ಪ್ರಕರಣಗಳು ತಿಪ್ಟೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳ ಸಂಬಂಧ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಮೇಡಮ್, ಇದು ಕೂಡ ನೋಡಿ, ಈಗ ತುಮಕೂರು ನಗರದಲ್ಲಿ ಟೈಪ್ ಆಫ್ ಕ್ರೈಮ್ ಅಷ್ಟೇ. ಕ್ರೈಮಲ್ಲಿ ಏನು 2 ways ಅಂತ ಹೇಳ್ತೀವಲ್ಲ, ಮತ್ತೆ ಗಾಂಜಾ ವಿಚಾರದಲ್ಲಿ ಮತ್ತೆ ಮಾದಕ ವಸ್ತುಗಳ ವಿಚಾರದಲ್ಲಿ ಕಳೆದ 1-2 ತಿಂಗಳಿಂದ ನಾವು ತುಂಬ ಸುದ್ದಿಗಳನ್ನೇ, ಅದು ಎಸ್ಪೆಷಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾ ಹೋಗ್ತಿದ್ದೀವಿ. ಇದು ಯಾಕೆ ಕಡಿಮೆ ಆಗ್ತಿಲ್ಲ ಒಂದು, ಮತ್ತೆ ಇದು ಎಲ್ಲಿ, ನಾನು ಅವತ್ತು ಹೇಳಿದೆ ಹರ್ಷ, ಇವಾಗಲೂ ಹೇಳೋದು ಅಷ್ಟೇ, ಮೊದಲು ಇದನ್ನು ಬೇರ್ ಸಮೇತ ಬುಡದಿಂದ ಕಿತ್ತಾಕಿದ್ರೆ ಮಾತ್ರ ಈ ಥರ ಒಂದು ಘಟನೆಗಳನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ. ಅಲ್ಲಿವರೆಗೂ ಈ ಥರ ಒಂದು ಘಟನೆಗಳು ಯಾವತ್ತಿಗೂ ಕಡಿಮೆ ಆಗೋದಿಲ್ಲ. ಮತ್ತು ಇದು ಸಿಕ್ಕಿದ್ರೆ ಅಲ್ವಾ ಇವ್ರ ಮನಸ್ಥಿತಿ ವಿಕೃತಕ್ಕೆ ಒಳಗಾಗೋದು, ಆಮೇಲೆ ಅವರು ಈ ರೀತಿ ಒಂದು ಘಟನೆಗಳಾಗೋದು. ಮರಳೂರು ದಿಣ್ಣೆಯಲ್ಲಿ ನಾವು ಅವತ್ತು ನೋಡಿದಾಗ ಇನ್ನೂ ಅವರೆಲ್ಲ ಐ ಥಿಂಕ್ ಮೈನರ್ ಇರ್ಬೋದು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು. ಆ ಒಂದು ಗಲಾಟೆ, ಅವ್ರ ಕೈಗಳ ಕಲ್ಲು ಇದ್ದಂಥ ವೆಪನ್ಸ್ ಇರ್ಬೋದು, ಮತ್ತು ಕಲ್ಲು, ಅಷ್ಟು ದೊಡ್ಡ ಕಲ್ಲು ತೊಗೊಂಡು ಹೊಡೆಯೋ ರೀತಿ, ಅಷ್ಟು ವಿಕೃತ ಮನಸ್ಸು ಯಾಕೆ ಆಗ್ತಿದೆ ಅಂದರೆ ಅವ್ರು ಬಳಸ್ತಿರ್ತಕ್ಕಂಥ ಈ ಗಾಂಜಾ ಇರ್ಬೋದು, ಬೇರೆ ಎಕ್ಸೆಟ್ರಾ ಡ್ರಗ್ಸ್. ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇತ್ತೀಚೆಗೆ 2-3 ಬಾರಿ ಗಾಂಜಾ ವಶಕ್ಕೆ ಪಡಿಸ್ಕೊಳ್ತಾರೆ. ಕಿಲೋ ಏನೋ ಕೆಜಿ ಗಟ್ಲೆ ಗಾಂಜಾ ಅದು ಸಿಕ್ಕಿರುವಂಥದ್ದು ಅಲ್ಪ ಪ್ರಮಾಣದ್ದು. ಆದರೆ ಇಷ್ಟು ಪ್ರಮಾಣದ ಗಾಂಜಾಗಳು ಎಲ್ಲೆಲ್ಲಿ ಹೋಗ್ತಿದ್ವು, ಯುವಕರ ಕೈಗೆ ಅವ್ರು ಈ ತರ ಒಂದು ಕಾರ್ಯಾಚರಣೆ ಮಾಡಿದಾಗ ಅವ್ರನ್ನ ಶ್ಲಾಘಿಸೋಣ. ನಾನು ಆ ವಿಚಾರದಲ್ಲಿ ನಾವ್ ಯಾವತ್ತು ಡಿಪಾರ್ಟ್ಮೆಂಟ್ ಅಪೋಸಿಟ್ ಆಗಿ ಕೆಲಸ ಮಾಡಲ್ಲ, ಆಯ್ತಾ? ಅವ್ರಿಗೆ ಅದಕ್ಕೆ ನಮ್ಮ ಸಪೋರ್ಟ್ ಏನ್ ನೆಸೆಸಿಟಿಯೋ ಅದನ್ನೆಲ್ಲ ಮಾಡೋಣ. ಆದ್ರೆ ಇದನ್ನ ಅಧಿಕಾರಿಗಳು ಬುಡ ಸಮೇತ ಕಿತ್ತಾಕ್ಬೇಕು. ಅಲ್ಲಿ ಕಿತ್ತರೆ ಮಾತ್ರ ಈ ಕ್ರೈಮ್ ರೇಟ್ ಡೌನ್ ಆಗುತ್ತೆ. ಈ ತರ ಒಂದು ಗಲಾಟೆಗಳಿರ್ಲಿ, ಗದ್ದಲಗಳಿರ್ಲಿ, ಇವು ನಡೆಯೋ ಸ್ಟಾಪ್ ಆಗುತ್ತೆ. ಅದನ್ನಿಲ್ಲ ಅಂದ್ರೆ ಇದು ಯಾವತ್ತಿಗೂ ಈ ಒಂದು ವಿಚಾರದಲ್ಲಿ, ಮತ್ತೆ ಇದಕ್ಕಿನ್ನ ಒಂದಷ್ಟು ಏನು ಇವಾಗ ಕಾನೂನುಗಳಿದಾವೆ ಇನ್ನೂ ಸ್ಟ್ರಿಕ್ಟ್ ಆಗಬೇಕು ವರ್ಷ. ಯಾಕೆ ಅಂದರೆ ಒಂಥರ ಏನು ಬಿಡು, ಒಂದು ಕೇಸ್ ಅಲ್ವಾ ಬೀಳೋದು ನನ್ನ ಮೇಲೆ, 2 ದಿವಸ ಜೈಲ್, ಆ ಒಂದು ಮನಸ್ಥಿತಿಯಿಂದ ಹೋಗಬೇಕು. ಇವ್ರಿಗೆ ನಿಜವಾಗ್ಲೂ ಕಠಿಣವಾದ ಶಿಕ್ಷೆಗಳು ಇವ್ರಿಗೆ ಆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಆ ಭಯ ಬಂದರೆ ಒಂದಷ್ಟು ಬದಲಾವಣೆ ನಾವು ನೋಡ್ಬೋದು ಅನಿಸುತ್ತೆ. ಹೌದು. ಇನ್ನೊಂದೇನು ಮೇಡಮ್, ತುಮಕೂರು ನಗರದಲ್ಲಿ ಒಂದು ಕಳೆದ 2 ತಿಂಗಳ ಅವಧಿಯಲ್ಲಿ 3-4 ಘಟನೆಗಳು ಏನು ಬೆಳಕಿಗೆ ಬಂದವು, ಇವೆಲ್ಲದಕ್ಕೂ ಕೂಡ ಗಾಂಜಾ ಅಥವಾ ಡ್ರಗ್ಸ್ನ ಈ ಥರದ ನಿಷೇಧಿತ ವಸ್ತುಗಳೇ ಕಾರಣ ಅನ್ನುವಂಥದ್ದು ಎಲ್ಲ ಸಾರ್ವಜನಿಕರು ಮಾಡ್ತಿರುವಂಥ ಆರೋಪ. ಇದು ತಿಪ್ಟೂರಿನಲ್ಲಿಯೂ ಕೂಡ ವಿಸ್ತರಿಸಿದೆ. ಈಗ ಬರೀ ತುಮಕೂರು ನಗರ ಮಾತ್ರ ಅಲ್ಲ, ತುಮಕೂರು ನಗರ ನಾವು ಲಾಸ್ಟ್ ಮಂತ್ ನೋಡಿದಾಗ ಒಬ್ಬ ತಾಯಿ ತುರ್ಬೇಕೆರೆ ಘಟನೆ, ಅದು ಅಷ್ಟೇ, ಅವ್ರು ಎಷ್ಟು ಅಳ್ಳು ತೋಡ್ಕೊಂಡ್ರು ಹೇಳಿ. ಅಂದ್ರೆ ನಮ್ ತುಮಕೂರಲ್ಲಿ ಇದು ಹಳ್ಳಿಗೆ ಹೋಗ್ತಾ ಇದೆ ಡ್ರಗ್ಸ್ ಅನ್ನುವಂಥದ್ದು, ಪರ್ಸೆಂಟೇಜ್ ಆಫ್ ರೇಟ್ ದಿನೇ ದಿನೇ ಇನ್ಕ್ರೀಸ್ ಆಗ್ತಿದೆ ಹೊರತು ಡಿಕ್ರೀಸ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳು ದಯವಿಟ್ಟು ಕ್ರಮ ಕೈಗೊಳ್ಳಲೇಬೇಕು. ಮತ್ತೆ ಕೆಲವೊಂದು ಅಭಿಯಾನಗಳು, ಮತ್ತೆ ನೋ ಡ್ರಗ್ಸ್ ಅನ್ನೋ ವಿಚಾರದಲ್ಲಿ ಒಂದಷ್ಟು ಸಾಮಾಜಿಕ ಹೊಣೆ ಹೊತ್ತು ಸಮಾಜನ ಉದ್ಧಾರ ಮಾಡ್ತೀವಿ ಅಂತ ಕೆಲವ್ರು ಹೇಳ್ತಿರ್ದಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ಪ್ರಾಕ್ಟಿಕಲಿ ಇಂಪ್ಲಿಮೆಂಟೇಷನ್ ಮಾಡೋಕೆ ಮತ್ತು ಯೂತ್ಸ್ಗೆ ಅರಿವು ಮೂಡಿಸ್ಬೇಕು. ಇದು ಎಷ್ಟು ಕೆಟ್ಟದ್ದು, ಇದನ್ನ ಫೈನಲಿ ಇದು ಎಲ್ಲಿಗೆ ತೊಗೊಂಡೋಗಿ ನಿಲ್ಸುತ್ತೆ ಅನ್ನೋ ಅರಿವನ್ನ ಇವನ್ ಡಿಪಾರ್ಟ್ಮೆಂಟ್ ಇದನ್ನ ಮಾಡ್ತಾ ಹೋಗ್ಬೇಕು. ಈಗ ಈ ಟಿಪ್ಪು ಕಾಲೇಜ್ನಲ್ಲಿ ನಡೆದ ದೃಶ್ಯಗಳನ್ನ ನೋಡ್ತಾ ಇದ್ರೆ ನೋಡಿ, ಒಂದು ಭುಜ ತಾಗುತ್ತಂತೆ ಮೇಡಮ್. ಭುಜ ತಾಗದ್ನಾಗ ಈ ಗಲಾಟೆ ಶುರು ಆಗುತ್ತಂತೆ. ಒಂದು ರೀತಿಯಾಗಿ ಹೇಗೆ ಹೊಡ್ಕೊಂಡಿದ್ದಾರೆ ಅಂದ್ರೆ ಈ WWF ಸ್ಟೈಲ್ನಲ್ಲಿ ಎಗ್ರಿ ಹೊಡಿತಾನೆ. ಅಲ್ಲಿಗೆ ಅವ್ರಿಗೆ ರಿಯಲಿ ಮೀನ್ಸ್ ಅವ್ರ ಆ ವ್ಯಸನಿಗಳಾಗಿಲ್ಲ ಅಂದ ಪಕ್ಷದಲ್ಲಿ ಇದೆಲ್ಲ ಒಂದು ಸಿಂಪಲ್ ಮ್ಯಾಟ್ರು. ನಮಗೆ ಆ ಒಂದು ನಶೆಯಲ್ಲಿ ಇರ್ತಾರಲ್ಲ, ಆ ಮೊಮೆಂಟಲ್ಲಿ ಅವನ ಸ್ಥಿಮಿತಾನೆ ಕಳ್ಕೊಂಡ್ ಬಿಡ್ತಾನೆ. ಅವ್ನು ಏನ್ ಮಾಡ್ತೀನಿ ಅನ್ನೋ ಅರಿವೇ ಅವ್ರಗಳಿಗಿರಲ್ಲ. ನೋಡಿ ಮೇಡಮ್, ಯಾವ ರೀತಿಯಾಗಿ ಹೊಡಿತಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ. ಅಲ್ಲ, ಮತ್ತೆ ಇನ್ನೊಂದು ನಾವು ಬರೇ ಡಿಪಾರ್ಟ್ಮೆಂಟ್ ನ ಹೇಳೋದಲ್ಲ ಹರ್ಷ, ಇವ್ರ ತಂದೆ ತಾಯಿಗಳೆಲ್ಲ ಇವ್ರನ್ನೇನು ಗಮನಿಸಲ್ವಾ ಅನ್ನೋದು ನನಗೆ. ವ್ಯಸನಿಗಳ ಕೈಗೆ ಸಿಕ್ಕಿ ಪಾಪ ಯಾರೋ ಪಾಪದ ಹುಡುಗರು ಇರ್ತಾರೆ, ಅವ್ರು ಏನಾಗ್ಬೇಕು ಆ ತರದ್ದು. ಇದಕ್ಕೆಲ್ಲ ಮೊದಲು ಪೋಷಕರು ದಯವಿಟ್ಟು ನೀವು ನಿಮ್ಮ ಮಕ್ಕಳುಗಳು ಏನ್ ಮಾಡ್ತಿದ್ದಾರೆ, ಏನು ಅವರ ದಿನಚರಿ ಹೇಗಿರುತ್ತೆ, ಕಾಲೇಜ್ಗೆ ಹೋಗ್ತಿದಾರಾ, ಸ್ಕೂಲ್ಗೆ ಹೋಗಿ, ಅದನ್ನ ದಯವಿಟ್ಟು ಅಟ್ಲೀಸ್ಟ್
ವಾರಕ್ಕೆ ಒಂದು ಸರಿ ಆದ್ರೂ ನಿಮ್ಮ ಮಕ್ಕಳ ಕಾಲೇಜ್ಗಳನ್ನ ವಿಸಿಟ್ ಮಾಡಿ ಅಲ್ಲ, ಅವ್ರು ಏನ್ ಪ್ರತಿಯೊಬ್ರು ದುಡಿಯೋದು ಕೂಡ ಅವ್ರ ಮಕ್ಕಳಿಗೋಸ್ಕರ ಅಲ್ಟಿಮೇಟ್ ಅವ್ರನ್ನೇ ನೀವು ಕರೆಕ್ಟಾಗಿ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನೀವು ನಿಮ್ಮ ಶ್ರಮ ಎಲ್ಲ ಏನ್ ಪ್ರಯೋಜನ. ನೀವೆಷ್ಟೇ ದುಡೀರಿ, ನೀವೇ ಪ್ರತಿಯೊಂದು ಮಾಡೋದೇನು, ನನ್ನ ಮಗ ಚೆನ್ನಾಗಿಲ್ಲ, ನನ್ನ ಮಗಳು ಚೆನ್ನಾಗಿಲ್ಲ, ನಮ್ಮ ಮಕ್ಕಳು ಐ5 ಕಾಲೇಜಲ್ಲಿ ಓದಬೇಕು, ಅವ್ರ ಲೈಫ್ ಸೆಟ್ಲ್ ಆಗಬೇಕು, ಈ ಥರನೇ ಯೋಚನೆ ಮಾಡ್ತೀರಾ. ಹೌದು, ಅದೆಲ್ಲ ಒಪ್ಕೊಳ್ಳೋವಂಥ ವಿಚಾರ. ಆದರೆ ಅವರು ಯಾವ ಕಡೆ ಗಮನ ಹರಿಸ್ತಿದ್ದಾರೆ, ಅವ್ರ ದಿನ ಚಟುವಟಿಕೆಗಳೇನು, ದಿನಚರಿ ಹೇಗಿರುತ್ತೆ, ನಿಮಗೆ ಅವ್ರು ಫೋನ್ ಮಾಡಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೇಳ್ತಿರೋದು ಮತ್ತು ಅವ್ರು ಮಾಡ್ತಿರೋದು ಎರಡರಲ್ಲೂ ಹೇಳ್ತೀವಿ ಗೊತ್ತಾ, ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ರಿಯಾಲಿಟಿ ಚೆಕ್ ಮಾಡಿ ಅಂತ. ಅಂದರೆ ನಿಮ್ಮ ಪೋಷಕರು ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅವ್ರನ್ನ ಕ್ರಾಸ್ ಚೆಕ್ ಮಾಡೋದು ತುಂಬ ಅವಶ್ಯಕತೆ ಇದೆ. ಇನ್ನು ಕೆಲವು ಪೋಷಕರು ಮೇಡಮ್ ತಮ್ಮ ಮಕ್ಕಳನ್ನ ಕಾಲೇಜಿಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಭಯ ಪಡುವಂಥ ವಾತಾವರಣ ಕ್ರಿಯೇಟ್ ಆಗ್ತಿದೆ ದಿನೇ ದಿನೇ. ಈಗಾದರೆ ಒಳ್ಳೆ ಮಕ್ಕಳನ್ನ ಅವ್ರೊಂದು ರೀತಿಲಿ ಎದುರ್ಕೊಳ್ಳೇಬೇಕಲ್ಲ. ಅಯ್ಯೋ ಕಳಿಸ್ಬೇಕಾ ಬೇಡವಾ, ಅಲ್ಲಿ ಯಾರನ್ನ ಸಿಗ್ಬಿಟ್ರೆ ಏನಾದರೂ ಆಗ್ಬಿಟ್ರೆ ನನ್ನ ಮಗಂಗೆ, ಆ ಥರ ಯೋಚನೆ ಈಗ ಎಷ್ಟೋ ಜನ ಆ ರೀತಿ ಯೋಚನೆ ಮಾಡಿದ್ದು ಇದೆ ಹರ್ಷ. ಆದರೆ ಇದು ಆದಷ್ಟು ನಿಲ್ಲಬೇಕು. ಇದು ನಿಲ್ಲೋಕ್ಕೆ ಫಸ್ಟು ಪೇರೆಂಟ್ಸಿಂದ ಸ್ಟಾರ್ಟ್ ಆಗಬೇಕು. ಆಮೇಲೆ ಇದೆಲ್ಲಿಂದ ಬುಡವ ಮೇಲ್ ಮಾಡಿ ಇದೆಲ್ಲಿ ಸಿಗ್ತಾ ಇದೆ, ಅವಾಗ ಇಲಾಖೆನೂ ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಅಂತ ಬರಬೇಕು.